Hello all, welcome back to another new episode of Butterfly's Choice Commerce. In today's class, we are going to discuss about WTO and UNCTAD. ಇವತ್ತಿನ ಕ್ಲಾಸಲ್ಲಿ ನಾವು WTO ಮತ್ತು UNCTAD ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಲೆಟ್ ಅಸ್ ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ WTO. WTO ಬಗ್ಗೆ ನಮಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. WTO ಸ್ಟ್ಯಾಂಡ್ಸ್ ಫಾರ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು WTO the full form World Trade Organization. International organization established to supervise and liberalize world trade. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನೋದು ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿದ್ದು ಇದು ಇಂಟರ್ನ್ಯಾಷನಲ್ ವರ್ಲ್ಡ್ ಟ್ರೇಡ್ನ ಸೂಪರ್ವೈಸ್ ಮತ್ತು ಒಂದು ಫ್ರೀಯಾಗಿ ಕಂಡಕ್ಟ್ ಮಾಡಲಿಕ್ಕೆ ಇದು ಸ್ಟಾರ್ಟ್ ಆಗಿದೆ. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್ ಟು supervise and liberalize world trade. It is formed on 1st Jan 1995. 1995 1st January ಇದು ಸ್ಥಾಪನೆ ಆಗಿದೆ. Replaced GATT which formed on 30th October 1947. 30th October 1947 ಅಲ್ಲಿ ಫಾರ್ಮ್ ಆದ ಗ್ಯಾಟ್ ದ ಫುಲ್ ಫಾರ್ಮ್ ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ಸ್. ಇದನ್ನು ರೀಪ್ಲೇಸ್ ಮಾಡಿ 1995 January 1 WTO ಫಾರ್ಮ್ ಆಗಿದೆ. ಇದು ಫಾರ್ಮ್ ಆಗಿದ್ದು ಇನ್ ಉರುಗ್ವೆ ರೌಂಡ್ ಡಿಸೈಡೆಡ್ ಟು ರೀಪ್ಲೇಸ್. ಇನ್ ಉರುಗ್ವೆ ರೌಂಡ್ ಅನ್ನೋ ಕಾನ್ಫರೆನ್ಸಲ್ಲಿ 1995 ಗ್ಯಾಟನ್ನು ರೀಪ್ಲೇಸ್ ಮಾಡಿ WTO ಫಾರ್ಮ್ ಆಯಿತು. At present, WTO has 164 member countries. WTOಗೆ ಈಗ ಪ್ರೆಸೆಂಟ್ ಆಗಿ 164 ಕಂಟ್ರೀಸು ಮೆಂಬರ್ ಆಗಿದ್ದಾರೆ. ಜಿನೆವಾದಲ್ಲಿ ಇದರದ್ದು ಹೆಡ್ ಕ್ವಾರ್ಟರ್ ಇದೆ. ಸೊ ನಮಗೀಗ WTOದು ಆಬ್ಜೆಕ್ಟಿವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್, ಸೆಟ್ ಆ್ಯಂಡ್ ಎನ್ಫೋರ್ಸ್ ರೂಲ್ಸ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡಿಗೆ ಬೇಕಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇದು ಸೆಟ್ ಮಾಡುತ್ತೆ ಮತ್ತು ಅದನ್ನು ಜಾರಿಗೆ ತರುತ್ತೆ, ಎನ್ಫೋರ್ಸ್ ಮಾಡುತ್ತೆ. ಇದು ಇದರದ್ದು ಪ್ರಮುಖ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಸೆಕೆಂಡ್ ಒನ್ ಇಸ್ ರಿವ್ಯೂವಿಂಗ್ ಟ್ರೇಡ್ ಪಾಲಿಸೀಸ್ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಇದ್ರದ್ದು ಮೆಂಬರ್ ಕಂಟ್ರೀಸ್ದು ಟ್ರೇಡ್ ಪಾಲಿಸೀಸ್, ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಟ್ರೇಡ್ ಪಾಲಿಸೀಸ್. ಅದ ಕಂಟ್ರಿಗೆ ಒಂದೊಂದು ಟ್ರೇಡ್ ಪಾಲಿಸೀಸ್ ಇರುತ್ತೆ, ಅದನ್ನು ರಿವ್ಯೂ ಮಾಡುತ್ತೆ. ವ್ಯೂ ಮಾಡಿ ಚೆಕ್ ಮಾಡಿ ಆ ಪಾಲಿಸೀಸ್ನ ಫಾಲೋ ಅಪ್ ಮಾಡುತ್ತೆ. ಸೊ ಇದ್ರದ್ದು ಸೆಕೆಂಡ್ ಆಬ್ಜೆಕ್ಟಿವ್ ಇದಾಗಿದೆ. ಥರ್ಡ್ ಒನ್ ಇಸ್ ಟೆಕ್ನಿಕಲ್ ಸಪೋರ್ಟ್ ಟು ಲೆಸ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ಡೆವಲಪಿಂಗ್ ಮತ್ತು ಲೆಸ್ ಡೆವಲಪ್ಡ್ ಕಂಟ್ರೀಸಿಗೆ ಇದು ಟೆಕ್ನಿಕಲ್ ಸಪೋರ್ಟ್ ಮಾಡುತ್ತೆ, ಟ್ರೇಡ್ನ ಡೆವಲಪ್ ಮಾಡಲಿಕ್ಕೆ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ. ಥರ್ಡ್ ಒನ್ ಇಸ್ ರೆಡ್ಯೂಸಿಂಗ್ ಬ್ಯಾರಿಯರ್ಸ್ ಟು ಇಂಟರ್ನ್ಯಾಷನಲ್ ಟ್ರೇಡ್. ಬ್ಯಾರಿಯರ್ಸ್ ಎನಿ ರಿಸ್ಟ್ರಿಕ್ಷನ್ಸ್ ಇದ್ದರೆ ಟ್ರೇಡಿಗೆ ಅದನ್ನು ರೆಡ್ಯೂಸ್ ಮಾಡುತ್ತೆ. WTO ಟ್ರೇಡ್ ಬ್ಯಾರಿಯರ್ಸ್ನ ರೆಡ್ಯೂಸ್ ಮಾಡಿ ಫ್ರೀ ಆಗಿ ಟ್ರೇಡ್ನ ಕಂಟಿನ್ಯೂ ಮಾಡಲಿಕ್ಕೆ ಅದರದ್ದು ಮೆಂಬರ್ ಕಂಟ್ರೀಸ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ಕೋಆಪರೇಟಿಂಗ್ ವಿತ್ ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್. ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಾವು IMF ಮತ್ತು ವರ್ಲ್ಡ್ ಬ್ಯಾಂಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. WTO ಏನು ಮಾಡುತ್ತೆ, ಈ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಜಾಯಿನ್ ಆಗಿ ಕೋಆಪ್ರೇಟ್ ಮಾಡಿ ವರ್ಲ್ಡ್ ಟ್ರೇಡ್ನ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ಕಂಡಕ್ಟಿಂಗ್ ಎಕನಾಮಿಕ್ ರಿಸರ್ಚಸ್. ಈ ಟ್ರೇಡ್ನ ಡೆವಲಪ್ ಮಾಡಲಿಕ್ಕೆ ಮತ್ತು ಎಕನಾಮಿನ ಡೆವಲಪ್ ಮಾಡಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆದ ರಿಸರ್ಚನ್ನು ಈ WTO ಕಂಡಕ್ಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್ ಆಫ್ WTO. Next one is UNCTAD. UNCTAD stands for United Nations Conference on Trade and Development. It is formed on 30th December 1964. UNCTAD 30th December 1964 ಅಲ್ಲಿ ಫಾರ್ಮ್ ಆಗಿದೆ. ಇದ್ರದ್ದು ಹೆಡ್ ಕ್ವಾರ್ಟರ್ ಜಿನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇದಕ್ಕೆ ಪ್ರೆಸೆಂಟ್ 195 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇದನ್ನು ಫಾರ್ಮ್ ಮಾಡಿದೆ. UNCTADನ ಫಾರ್ಮ್ ಮಾಡಿದ್ದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಇದರದ್ದು ಸೆಕ್ರೆಟರಿ ಜನರಲ್ ರೆಬೆಕಾ ಗ್ರಿನ್ಸ್ಪ್ಯಾನ್ ಅನ್ನೋರು ಪ್ರೆಸೆಂಟ್ ಸೆಕ್ರೆಟರಿ ಜನರಲ್ ಆಗಿದ್ದಾರೆ. So now let us discuss the objectives of
UNCTAD. And that first one is eliminating trade barriers. ಟ್ರೇಡ್ ಬ್ಯಾರಿಯರ್ಸ್ ಡಿಫ್ರೆಂಟ್ ಕಂಟ್ರೀಸ್ ಮಧ್ಯೆ ಇರುವ ಟ್ರೇಡ್ ಬ್ಯಾರಿಯರ್ಸ್ ರಿಸ್ಟ್ರಿಕ್ಷನ್ನ ಎಲಿಮಿನೇಟ್ ಮಾಡಿ ಈಸಿಯಾಗಿ ಟ್ರೇಡ್ನ ಕಂಡಕ್ಟ್ ಮಾಡಲಿಕ್ಕೆ ದಿಸ್ UNCTAD ವಿಲ್ ಹೆಲ್ಪ್. ಸೆಕೆಂಡ್ ಒನ್ ಇಸ್ ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್ ಫಾರ್ ಸ್ಪೀಡಿಂಗ್ ಅಪ್ ದ ಎಕನಾಮಿಕ್ ಡೆವಲಪ್ಮೆಂಟ್. ಟ್ರೇಡ್ನ ಡೆವಲಪ್ ಮಾಡಿ ಇಂಪ್ರೂವ್ ಮಾಡಿ ಇಂಟರ್ನ್ಯಾಷನಲ್ ಮಧ್ಯೆ ಟ್ರೇಡ್ನ ಡೆವಲಪ್ ಮಾಡಿ ಅದು ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಅದರದ್ದು ಮೆಂಬರ್ ಕಂಟ್ರೀಸಿಗೆ ಹೆಲ್ಪ್ ಮಾಡುತ್ತೆ. ಥರ್ಡ್ ಒನ್ ಇಸ್ ಫಾರ್ಮುಲೇಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪಾಲಿಸೀಸ್ ಟು ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡ್ಗೆ ಬೇಕಾದ ಡಿಫ್ರೆಂಟ್ ಪಾಲಿಸೀಸ್ನ ಮತ್ತು ಪ್ರಿನ್ಸಿಪಲ್ಸ್ನ ಈ UNCTAD ಫಾರ್ಮುಲೇಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ನೆಗೋಷಿಯೇಟಿಂಗ್ ಮಲ್ಟಿನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಸ್. ಮಲ್ಟಿನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಡಿಫ್ರೆಂಟ್ ಕಂಟ್ರೀಸ್ ಮಧ್ಯೆ ನಡೆಯೋ ಮಲ್ಟಿನ್ಯಾಷನಲ್ ಟ್ರೇಡ್ದು ಅಗ್ರಿಮೆಂಟ್ ಬಗ್ಗೆ ಈ UNCTAD ಅಂಡರಲ್ಲಿ ನೆಗೋಷಿಯೇಟ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ದ್ಯಾಟ್ ಈಸ್ ಅ ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ಅ UNCTAD. ನೆಕ್ಸ್ಟ್ ಒನ್ ಇಸ್ ಟೆಕ್ನಿಕಲ್ ಸಪೋರ್ಟ್ ಟು ಲೆಸ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ನಾವು ಪ್ರೀವಿಯಸ್ WTO ಅಂಡರಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಇದು ಏನು ಮಾಡುತ್ತೆ, UNCTAD ಕೂಡ ಲೆಸ್ ಡೆವಲಪ್ಡ್ ಮತ್ತು ಡೆವಲಪಿಂಗ್ ಕಂಟ್ರೀಸಿಗೆ ಟೆಕ್ನಿಕಲ್ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ. ಏನಕ್ಕೆ? ಟ್ರೇಡನ್ನು ಡೆವಲಪ್ ಮಾಡಲಿಕ್ಕೆ. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ UNCTAD. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.